ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ 7 ಪಾಠಗಳನ್ನು ಅಧ್ಯಯನ ಮಾಡಿದ್ದೀವಿ. ಇದು 8ನೇ ಪಾಠ ಆಗಿರುತ್ತೆ. ಇದು TET GPSTR HSTR ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಅಧ್ಯಾಯ 8 ಬಲ ಮತ್ತು ಚಲನೆಯ ನಿಯಮಗಳ ಬಗ್ಗೆ ನಾವು ನೋಡ್ತಾ ಬರೋಣ. ಮೊದಲನೇದಾಗಿ ಈ ಚಲನೆಯ ನಿಯಮಗಳನ್ನು ಮೊದಲಿಗೆ ನಮಗೆ ತಿಳಿಸಿದವರು ಯಾರಪ್ಪ ಅಂದರೆ ಸ್ವಲ್ಪ ಗೆಲ್ಲಿಯೋ ಅವರು ಮೊದಲು ಸ್ವಲ್ಪ ಅದರ ಬಗ್ಗೆ ಒಂದು ಅಭಿಪ್ರಾಯವನ್ನು ಪಡ್ತಾರೆ. ಅದರ ನಂತರ ನ್ಯೂಟನ್ ಅವರು ಏನು ಮಾಡ್ತಾರೆ, ಚಲನೆಯ ಬಗ್ಗೆ 3 ನಿಯಮಗಳನ್ನು ರಚನೆ ಮಾಡ್ತಾರೆ. ನೋಡ್ರಿ, ನ್ಯೂಟನ್ರವರು ಬಲ ಮತ್ತು ಚಲನೆಗೆ ಕುರಿತಾಗಿ ಗೆಲಿಲಿಯೋರವರ ಅಭಿಪ್ರಾಯಗಳನ್ನು ಅಭ್ಯಾಸ ಮಾಡಿ ವಸ್ತುವಿನ ಚಲನೆಯನ್ನು ಏನು ಮಾಡ್ತಾರೆ, ನಿಯಂತ್ರಿಸುವ 3 ಮೂಲ ನಿಯಮಗಳನ್ನು ನೀಡ್ತಾರೆ. ಯಾರು? ನ್ಯೂಟನ್ರವರು. ಇವರು ನೀಡಿದಂಥ 3 ನಿಯಮಗಳನ್ನು ನಾವೇನಂತ ಕರಿತೀವಿ? ನ್ಯೂಟನ್ ಚಲನೆಯ ನಿಯಮ ಅಂತ ಕರಿತೀವಿ. ಏನಂತ ಕರಿತೀವಿ? ನ್ಯೂಟನ್ ಚಲನೆಯ ನಿಯಮ ಅಂತ ಕರಿತೀವಿ. ಹಾಗಾದರೆ ಎಷ್ಟು ನಿಯಮಗಳನ್ನು ನೀಡಿದ್ದಾರೆ ಚಲನೆಯ ಮೇಲೆ ನ್ಯೂಟನ್ರವರು? 3 ನಿಯಮಗಳನ್ನು ನೀಡಿದ್ದಾರೆ. ಚಲನೆಯ ಮೊದಲ ನಿಯಮ ನೋಡ್ತಾ ಬರೋದಾದರೆ ಅಸಂತುಲಿತ ಬಲ ಅಂದರೆ ಬಾಹ್ಯ ಬಲ ಅಂದರೆ ಹೊರಗಿನಿಂದ ಪ್ರಯೋಗಿಸುವಂಥ ಒಂದು ಬಲ. ಬಾಹ್ಯ ಬಲದ ಪ್ರಯೋಗವಾಗದ ಹೊರತು ಯಾವುದೇ ವಸ್ತು ನಿಶ್ಚಲವಾಗಿದ್ದರೆ ಅದು ನಿಶ್ಚಲವಾಗಿಯೇ ಹಾಗೂ ಏಕರೂಪ ಚಲನೆಯಲ್ಲಿರುವ ವಸ್ತು ಏಕರೂಪ ಚಲನೆಯಲ್ಲಿಯೇ ಮುಂದುವರಿಯುತ್ತದೆ. ಈ ಮೊದಲ ನಿಯಮ ಏನು ಹೇಳುತ್ತಪ್ಪ ಅಂದರೆ, ಇದು ಏನು ಹೇಳುತ್ತಂದರೆ, ಒಂದು ವಸ್ತು, ಯಾವುದೇ ಒಂದು ವಸ್ತು ನಿಶ್ಚಲ ಸ್ಥಿತಿಯಲ್ಲಿದೆ ಅಂದರೆ ತಿಳ್ಕೊಳ್ಳಿ. ಈಗ ಒಂದು ಕಾರಿದೆ, ಈ ಕಾರು ನಿಶ್ಚಲ ಸ್ಥಿತಿಯಲ್ಲಿದೆ. ಇದನ್ನು ಯಾವುದೇ ಒಂದು ಅಸಂತುಲಿತ ಬಲ ಅಥವಾ ಬಾಹ್ಯ ಬಲ ಪ್ರಯೋಗವಾಗದೇ ಹೊರತು ಅದು ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ. ಯಾವುದಾದ್ರೂ ಒಂದು ಬಲ ಪ್ರಯೋಗ ಆಯ್ತಪ್ಪ ಅಂದರೆ ಮಾತ್ರ ಈ ಕಾರು ಚಲಿಸುತ್ತೆ. ಯಾವುದೇ ಒಂದು ಬಲ ಪ್ರಯೋಗವಾಗಿಲ್ಲ ಅಂದರೆ ಇದೇನಾಗುತ್ತೆ, ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ. ಅದರ ಜೊತೆಗೆ ಏಕರೂಪ ಚಲನೆಯಲ್ಲಿರುವಂಥ ಒಂದು ಏಕರೂಪ ಚಲನೆಯಲ್ಲಿರುವಂಥ ಒಂದು ವಸ್ತು ಅದಕ್ಕೆ ಯಾವುದೇ ರೀತಿಯಾದಂಥ ಬಾಹ್ಯ ಬಲ ಪ್ರಯೋಗ ಆಗಲಿಲ್ಲಪ್ಪ ಅಂದ್ರೆ ಅದು ಏನಾಗಿರ್ತೈತೆ, ಅದು ಏಕರೂಪ ಚಲನೆಯಲ್ಲಿಯೇ ಮುಂದುವರಿತೈತಂತ. ಇದೇ ಏನಪ್ಪ ಅಂದರೆ ನ್ಯೂಟನ್ ಚಲನೆಯ ಮೊದಲ ನಿಯಮ ಆಗಿದೆ. ಈ ಚಲನೆಯ ನಿಯಮದ ಒಂದು ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟನ್ನು ನೆನಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ನಿಯಮವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಜಡತ್ವ ನಿಯಮ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಜಡತ್ವ ನಿಯಮ ಅಂತೇಳಿ ಕರಿತೀವಿ. ಈ ನಿಯಮದ ಕುರಿತು ಕೆಲವೊಂದಿಷ್ಟು ಅನುಭವಗಳನ್ನು ನೀವು ಅನುಭವಿಸುತ್ತೀರಿ. ಎಲ್ಲಪ್ಪ ಅಂದರೆ ನೀವು ಬಸ್ನಾಗಿ ಪ್ರಯಾಣ ಮಾಡ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ. ಆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಚಾಲಕನೇನಾದರೂ ಸಡನ್ಲಾಗಿ ಬ್ರೇಕ್ ಹಾಕಿದ್ನಪ್ಪ ಅಂದರೆ, ಬ್ರೇಕ್ ಹಾಕಿದಾಗ ನೀವೇನಾಗ್ತೀರಿ, ಸೀಟ್ ಮೇಲೆ ಕುಳಿತುಕೊಂಡಿದ್ರಪ್ಪ ಅಂದರೆ ನೀವು ಸೀಟಿನಿಂದ ಮುಂದಕ್ಕೆ ಬಾಗ್ತೀರಿ. ಅಂದರೆ ಅವರು ಬ್ರೇಕ್ ಹಾಕಿದಾಗ ಏನಾಗುತ್ತೆ, ಬಸ್ ಸ್ಟಾಪ್ ಆಗುತ್ತೆ. ಆವಾಗ ನೀವು ಸೀಟಿನಿಂದ ಮುಂದಕ್ಕೆ ಬಾಗ್ತೀರಿ. ಮುಂದಿನ ಸೀಟಿಗೂ ಕೂಡ ಕೆಲವೊಮ್ಮೆ ನಿಮ್ಮ ತಲೆ ಬಡಿಯುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಇದು ಈ ರೀತಿ ಆಗಕ್ಕೆ ಏನಪ್ಪ ಅಂದರೆ ಜಡತ್ವ ನಿಯಮ ಇಲ್ಲಿ ಅಪ್ಲೈ ಆಗಿರ್ತೈತಿ. ಹೌದಾ? ಜಡತ್ವ ಅಥವಾ ನ್ಯೂಟನ್ನ ಮೊದಲನೇ ನಿಯಮ. ಯಾವ ನಿಯಮ? ನ್ಯೂಟನ್ನ ಮೊದಲನೇ ನಿಯಮ ಇಲ್ಲಿ ಅಪ್ಲೈ ಆಗ್ತೈತಿ. ನೆಕ್ಸ್ಟ್ ಇನ್ನೊಂದು ಅನುಭವ ಏನಪ್ಪ ಅಂದರೆ, ನೀವು ಅದೇ ಬಸ್ಸಿನಲ್ಲಿ ಬೈ ಚಾನ್ಸ್ ನೀವು ಏನಾದರೂ ನಿಂತಿದ್ರಪ್ಪ ಅಂದರೆ ಬಸ್ ಅವಾಗ ತಟ್ಟನೆ ಚಲಿಸಲು, ಅಂದರೆ ನಿಂತಿರುವಂಥ ಒಂದು ಬಸ್ ಚಲಿಸಲು ಪ್ರಾರಂಭಿಸ್ತಪ್ಪ ಅಂದರೆ, ಸ್ಟಾರ್ಟಿಂಗ್ ತಟ್ಟನೆ ಚಲಿಸಲು ಪ್ರಾರಂಭಿಸ್ತಪ್ಪ ಅಂದರೆ ಅವಾಗ ನೀವೇನು ಮಾಡ್ತಿದ್ರಿ ಅಂದರೆ ಬಸ್ನಾಗ ನಿಂತಿದ್ರಪ್ಪ ಅಂದರೆ ನೀವು ಹಿಂದಕ್ಕೆ ಬಾಗ್ತೀರಿ. ಇದು ಏನಪ್ಪ ಅಂದರೆ ಇದು ಕೂಡ ಜಡತ್ವ ನಿಯಮಕ್ಕೆ ಒಂದು ಅನುಭವ ಅಥವಾ ಒಂದು ಉದಾಹರಣೆ ಅಂತೇಳಿ ನೀವು ಕೊಡ್ಬೋದು. ಹೌದಾ? ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟು ಇದು ಯಾವ ನಿಯಮಕ್ಕೆ ಅಪ್ಲೈ ಆಗುತ್ತೆ ಅಂತ ನಿಮ್ಗೆ ಕೇಳಿದರೆ ಇದು ಜಡತ್ವ ನಿಯಮ ಅಥವಾ ನ್ಯೂಟನ್ನ ಮೊದಲನೇ ನಿಯಮ ಇಲ್ಲಿ ಅಪ್ಲೈ ಆಗುತ್ತೆ ಅಂತ ನೀವು ಹೇಳ್ಬೇಕು. ನೆಕ್ಸ್ಟ್ ಇನ್ನೊಂದು, ಇಲ್ಲಿ ಕ್ಯಾರಮ್ ಆಡಿದ್ದೀರಿ. ನೀವು ಕ್ಯಾರಮ್ ಆಡುವಂಥ ಟೈಮ್ನಲ್ಲಿ ಇವು ಕಾಯಿನ್ಸ್ಗಳನ್ನು ಈ ರೀತಿಯಾಗಿ ಒಂದರ ಮೇಲೆ ಒಂದರಂತೆ ಇಟ್ಟಿರ್ತೀರಿ. ಹೌದಾ? ಒಂದು ಸ್ಟ್ರೈಕರ್ ತೊಗೊಂಡು ನೀವೇನಾದರೂ ಕಾಯಿನ್ಸ್ಗಳನ್ನು ಹೊಡೆದ್ರಪ್ಪ ಅಂದರೆ ಅಲ್ಲಿ ಏನಾಗ್ತೈತಿ, ಕೇವಲ ನೀವು ಕೆಳಗಿನ ಭಾಗಕ್ಕೆ ಅಷ್ಟು ಹೊಡೆದ್ರಪ್ಪ ಅಂದರೆ, ಇಲ್ಲಿ ಕ್ಯಾರಮ್ ಬಂದಿದೆ ನೋಡಿ, ಇಲ್ಲಿ ಸ್ಟ್ರೈಕರ್ ಬಂದಿದೆ. ಇದು ಅತ್ಯಂತ ಕೆಳಗಿರುವಂಥ ಒಂದು ಪಾನ್ ಅಥವಾ ಒಂದು ಕಾಯಿನನ್ನು ಮಾತ್ರ ಏನು ಮಾಡ್ತೈತಿ, ಅದು ಹೊರದೂಡ್ತೈತಿ. ನೀವು ವೇಗವಾಗಿ ಅದು ಕೆಳಗಿನ ಕಾಯಿನ್ಗೆ ಹೊಡೆದ್ರಪ್ಪ ಅಂದರೆ ಅದು ಅಷ್ಟೇ ಹೊರದೂಡ್ತೈತಿ. ಉಳಿದಂಥ ಕಾಯಿನ್ಗಳು ಏನಂತವು, ಇವು ಅದೇ ರೀತಿಯಾಗಿ ಅದೇ ಸ್ಥಿತಿಯಲ್ಲಿ ಅಲ್ಲೇ ಕೆಳಗೆ ಬರುತ್ತೆ. ಇದನ್ನು ನಾವು ಜಡತ್ವ ನಿಯಮಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಥವಾ ನ್ಯೂಟನ್ನ ಮೊದಲನೇ ನಿಯಮಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಇನ್ನೊಂದು ನೋಡ್ತಾ ಬರೋದು ಆದರೆ, ನೀವು ಒಂದು ಗ್ಲಾಸ್ ಮೇಲೆ ಒಂದು ರಟ್ಟನ್ನಿಟ್ಟು ಅದರ ಮೇಲೆ ಒಂದು 5 ರೂಪಾಯಿ ಕಾಯಿನ್ ಇಡ್ರಿ. ಅದರ ಮೇಲೆ ಇಟ್ಟ ನಂತರ ನೀವೇನು ಮಾಡಿರಿ,
ಒಂದು ಆ ರಟ್ಟಿಗೆ ಈ ರೀತಿಯಾಗಿ ಒಂದು ಸ್ವಲ್ಪ ಸ್ಪೀಡಲ್ಲೇ ಹೊಡೆದ್ರಪ್ಪ ಅಂದರೆ ಏನಾಗುತ್ತೆ, ಅಲ್ಲಿ ರಟ್ಟು ಮುಂದೆ ಪಾಸ್ ಆಗುತ್ತೆ, ಕಾಯಿನ್ ಏನಾಗುತ್ತೆ ಅಲ್ಲೇ ಗ್ಲಾಸ್ನಲ್ಲಿ ಬೀಳುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಕೂಡ ಇದಕ್ಕೂ ಒಂದು ಜಡತ್ವ ನಿಯಮವೇ ಅಥವಾ ಆ ಕಾಯಿನಿನ ಆ ನಾಣ್ಯದ ಜಡತ್ವವೇ ಕಾರಣವಾಗಿರುತ್ತೆ. ಹೌದಾ? ಬೆರಳಿನಿಂದ ಕಾಗದ ರಟ್ಟನ್ನು ದೂಡಿದಾಗ ಅದರ ಮೇಲಿರಿಸಿದ್ದ ನಾಣ್ಯ ಲೋಟದೊಳಗೆ ಬೀಳುತ್ತದೆ. ಇದು ಜಡತ್ವ ಅಥವಾ ನ್ಯೂಟನ್ನ ಫಸ್ಟ್ ನಿಯಮಕ್ಕೆ ಒಂದು ಉದಾಹರಣೆ ಆಗುತ್ತೆ. ನೆಕ್ಸ್ಟ್, ನ್ಯೂಟನ್ನ ಚಲನೆಯ ಎರಡನೇ ನಿಯಮ. ಇದು ಏನು ಹೇಳ್ತೈತಪ್ಪ ಅಂದರೆ, ಸಂವೇಗದ ಬದಲಾವಣೆಯ ದರವು ಕಾಯದ ಮೇಲೆ ಪ್ರಯೋಗವಾದ ಅಸಂತುಲಿತ ಬಲಕ್ಕೆ ನೇರ ಅನುಪಾತದಲ್ಲಿಯೂ ಮತ್ತು ಪ್ರಯೋಗವಾದ ಬಲದ ದಿಕ್ಕಿನಲ್ಲಿಯೂ ಇರುತ್ತದೆ ಅಂತ ಹೇಳ್ತೈತಿ. ಒಂದು ಸಂವೇಗದ ಬದಲಾವಣೆ ದರ ಹೆಂಗಿರ್ತೈತೆ ಅಂತ, ಕಾಯದ ಮೇಲೆ ಪ್ರಯೋಗವಾದಂಥ ಅಸಂತುಲಿತ ಬಲಕ್ಕೆ ನೇರ ಅನುಪಾತದಲ್ಲಿ ಇರ್ತೈತೆ ಅಂತ. ಅಂದರೆ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಎಮ್ ಇಂಟು ಎ ಅಂತಂತಾರೆ ಅವರು. ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಎಮ್ ಇಂಟು ಮಾಸ್ ಇಂಟು ಎಕ್ಸಲರೇಷನ್ ಅಂತೇಳಿ ಅವರು ಹೇಳ್ತಾರೆ. ಅಸಂತುಲಿತ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತೆ, ಪ್ರಯೋಗವಾದ ಬಲದ ದಿಕ್ಕಿನಲ್ಲಿ ಇರ್ತೈತೆ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಎಫ್ ಇದು ಎಮ್ ಇಂಟು ಎ ಆಗ್ತೈತಲ್ಲ, ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಕೆ ಕಾನ್ಸ್ಟೆಂಟ್ ಆಗುತ್ತೆ, ಎಫ್ ಇಸ್ ಈಕ್ವಲ್ ಟು ಎಮ್ ಎ ಆಗುತ್ತೆ. ಕೆ ವ್ಯಾಲ್ಯೂ ಒಂದು ಕಾನ್ಸ್ಟೆಂಟ್ ಆಗಿರುತ್ತೆ, ಹಾಕಿದಾಗ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎಮ್ ಎ ಆಗುತ್ತೆ. ಅಂದರೆ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಇದು ಏನಪ್ಪ ಆಗುತ್ತಪ್ಪ ಅಂದರೆ, ಇದು ನ್ಯೂಟನ್ ಚಲನೆಯ ಎರಡನೇ ನಿಯಮದ ಒಂದು ಫಾರ್ಮುಲಾ ಆಗುತ್ತೆ. ಫೋರ್ಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಇಲ್ಲಿ ಇನ್ನೊಂದಿದೆ ನೋಡಿ, ಸಂವೇಗ ಅಂತ ಇಲ್ಲಿ ನೋಡಿದ್ದೀವಿ ನಾವು. ಈ ಸಂವೇಗ ಅಂದರೆ ಏನಪ್ಪ ಅಂದರೆ, ವಸ್ತುವಿನ ದ್ರವ್ಯರಾಶಿ ಅಂದರೆ ಮಾಸ್, ಒಂದು ವಸ್ತುವಿನ ಮಾಸ್, ಅದರ ಜೊತೆಗೆ ವೇಗ, ಅದರ ವೇಗಗಳ ಗುಣಲಬ್ಧವನ್ನು ಏನಂತ ಕರಿತೀವಿ ನಾವು, ಸಂವೇಗ ಅಂತ ಕರಿತೀವಿ. ಪಿ ಈಸ್ ಈಕ್ವಲ್ ಟು ಎಮ್ ಇಂಟು ವಿ ಅಂತ ನೋಡ್ತೀವಿ ನಾವು. ಹೌದಾ? ನೆಕ್ಸ್ಟ್, ಸಂವೇಗ ಪರಿಮಾಣ ಮತ್ತು ದಿಕ್ಕು ಎರಡನ್ನು ಹೊಂದಿದೆ. ಸಂವೇಗವು ಪರಿಮಾಣವನ್ನು ಹೊಂದಿದೆ ಮತ್ತು ದಿಕ್ಕನ್ನು ಕೂಡ ಹೊಂದಿದೆ. ಸಂವೇಗದ SI ಏಕಮಾನ ನೋಡ್ತಾ ಬರೋದಾದರೆ kg/s. kg/s ಇದು ಸಂವೇಗದ ಅಂತಾರಾಷ್ಟ್ರೀಯ ಏಕಮಾನ ಅಥವಾ SI ಮಾನ ಆಗಿರುತ್ತೆ. ನೆಕ್ಸ್ಟ್, ಇದು ಎರಡನೇ ನಿಯಮ, ನ್ಯೂಟನ್ ಚಲನೆಯ ಎರಡನೇ ನಿಯಮದಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡ್ತಾ ಬರೋದಾದರೆ, ಕ್ಷೇತ್ರ ರಕ್ಷಕ ಏನು ಮಾಡ್ತಾನೆ, ಚೆಂಡನ್ನು ಹಿಡಿಯುವಾಗ ಏನು ಮಾಡ್ತಾನೆ, ಆ ಚೆಂಡಿನೊಂದಿಗೆ ತನ್ನ ಕೈಗಳನ್ನು ಕ್ರಮೇಣವಾಗಿ ಹಿಂದಕ್ಕೆ ತೆಗೆದುಕೋತಾನೆ. ಇದು ಯಾವ ನಿಯಮಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂದರೆ, ನ್ಯೂಟನ್ ಚಲನೆಯ ಎರಡನೇ ನಿಯಮಕ್ಕೆ ಎಕ್ಸಾಂಪಲ್ಲು. ಹೌದಾ? ನೆಕ್ಸ್ಟ್, ಬಲದ ಏಕಮಾನ ಏನಾಗಿರ್ತೈತಪ್ಪ ಅಂದರೆ kg/s ಆಗಿರುತ್ತೆ. kg/s ಅಥವಾ ಇದನ್ನು ನ್ಯೂಟನ್ ಅಂತ ಕೂಡ ಕರಿತೀವಿ. ಈ ನ್ಯೂಟನ್ನನ್ನು ನಾವು ಎನ್ ಎಂಬ ಸಂಕೇತದಿಂದ ಸೂಚಿಸ್ತೀವಿ. ಯಾವ ಸಂಕೇತ? ಎನ್ ಎಂಬ ಸಂಕೇತ. ಈ ಎನ್ ಅನ್ನೋದು ನ್ಯೂಟನನ್ನು ಸೂಚಿಸ್ತೈತಿ. ಈ ನ್ಯೂಟನ್ ಅನ್ನೋದು ಬಲದ ಏಕಮಾನವಾಗಿರ್ತೈತಿ. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು kg/s ಅಂತೇಳಿ ನಾವೇನು ಮಾಡ್ತೀವಿ, ಇದನ್ನು ಸೂಚಿಸ್ತೀವಿ. ಹೌದಾ? ಚಲನೆಯ ಮೂರನೇ ನಿಯಮ ಅಂದರೆ, ಇವಾಗ ನಾವು ಚಲನೆಯ ಬಗ್ಗೆ ನೋಡ್ತಾ ಬರೋದಾದರೆ ಎರಡು ನ್ಯೂಟನ್ನ ನಿಯಮಗಳನ್ನು ನೋಡಿದ್ದೀವಿ. ಇವಾಗ ಮೂರನೇ ನಿಯಮವನ್ನು ನೋಡೋಣ. ಇಲ್ಲಿ ನೋಡಿ, ಈ ಮೂರನೇ ನಿಯಮ ಏನನ್ನುತ್ತಪ್ಪ ಅಂದರೆ, ಪ್ರತಿಯೊಂದು ಕ್ರಿಯೆಯು ತನ್ನದೇ ಆದ ಸಮವಾದ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತೆ. ಅಂದರೆ ಇಲ್ಲಿ ಪ್ರತಿಯೊಂದು ಕ್ರಿಯೆಗೂ ಕೂಡ ಸಮನಾದ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರ್ತಾವಂತ. ಪ್ರತಿಯೊಂದು ಕ್ರಿಯೆಗೂ ಒಂದು ಸಮನಾದ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರ್ತೈತೆ ಅಂತೇಳಿ ಯಾವುದು ಹೇಳ್ತೈತಿ? ನ್ಯೂಟನ್ ಚಲನೆಯ ಮೂರನೇ ನಿಯಮ ಹೇಳ್ತೈತಿ. ಹಾಗಾದರೆ ಇಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಏನಾಗ್ತಾವಂತ, ಪ್ರತ್ಯೇಕ ವಸ್ತುಗಳ ಮೇಲೆ ವರ್ತಿಸಲ್ಪಡ್ತಾವಂತ. ಹಾಗಾದರೆ ಅದಕ್ಕೆ ಉದಾಹರಣೆ ನೋಡ್ತಾ ಬರೋದಾದರೆ, ಒಂದು ಬುಲೆಟ್ ಅಥವಾ ಒಂದು ಬಂದೂಕನ್ನು ತೊಗೊಂಡಾಗ ಬಂದೂಕಿನಿಂದ ನೀವೇನಾದರೂ ಬುಲೆಟನ್ನು ಫೈರ್ ಮಾಡಿದ್ರಪ್ಪ ಅಂದರೆ ಅಲ್ಲಿ ಏನಾಗುತ್ತಪ್ಪ ಅಂದರೆ, ನಿಮಗೆ ಬುಲೆಟ್ನ ಮುಮ್ಮುಖ ಬಲವು ಹಾಗೂ ಬಂದೂಕಿನ ಹಿಮ್ಮೆಟ್ಟುವಿಕೆ ಇಲ್ಲಿ ಉಂಟಾಗ್ತೈತಿ. ಹೆಂಗಪ್ಪ ಅಂದರೆ, ಈ ಬುಲೆಟ್ ಇದೆಯಲ್ಲ, ಈ ಬುಲೆಟ್ಟು ಮುಮ್ಮುಖವಾಗಿ ಮುಂದಕ್ಕೆ ಚಲಿಸ್ತೈತಿ. ಫೈರ್ ಮಾಡಿದಾಗ ಈ ಬಂದೂಕು ಏನಾಗುತ್ತೆ, ಹಿಮ್ಮುಖವಾಗಿ ಚಲನೆಗೆ ಒಳಪಡ್ತೈತಿ. ಅಂದರೆ ಇದು ತನ್ನದೇ ಆದಂಥ ಒಂದು ಏನನ್ನು ಹೊಂದಿರ್ತೈತಿ, ಕ್ರಿಯೆ ಮತ್ತು ಪ್ರತಿಕ್ರಿಯೆ ಸಮ ಮತ್ತು ವಿರುದ್ಧವಾಗಿರ್ತೈತಿ. ಸಮ ಮತ್ತು ವಿರುದ್ಧ. ಹೌದಾ? ಇಲ್ಲಿದೆ ನೋಡಿ, ಪ್ರತಿಯೊಂದು ಕ್ರಿಯೆಯು ಸಮನಾದ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತೈತೆ ಅಂತೇಳಿ ನಾವಿಲ್ಲಿ ನೋಡಿದ್ದೀವಿ. ಯಾವುದು?
ಇದು ಬಂದೂಕಿನಿಂದ ಒಂದು ಬುಲೆಟನ್ನು ಚಲಾಯಿಸುವುದು. ಇದು ಯಾವುದೇ ನಿಯಮಕ್ಕೆ ಒಂದು ಬೆಸ್ಟ್ ಉದಾಹರಣೆ? ನ್ಯೂಟನ್ನ ಚಲನೆಯ 3ನೇ ನಿಯಮಕ್ಕೆ. ಅದರ ಜೊತೆಗೆ ನಾವಿಕರು ದೋಣಿಯಿಂದ ಜಿಗಿದಾಗ ಅದು ಹಿಂದಕ್ಕೆ ಚಲಿಸುತ್ತದೆ. ಇಲ್ಲಿ ನಾವಿಕ ಏನು ಮಾಡ್ತಾ ಇದ್ದಾನೆ? ದೋಣಿಯಿಂದ ಹೊರಗೆ ಜಿಗಿತಾ ಇದ್ದಾನೆ. ಆವಾಗ ದೋಣಿ ಹಿಂದಕ್ಕೆ ಚಲಿಸ್ತಾ ಇದೆ, ನಾವಿಕ ಮುಂದಕ್ಕೆ ಚಲಿಸ್ತಾ ಇದ್ದಾನೆ. ಇಲ್ಲಿ ಸಮವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ನಡೀತಾ ಇದೆ. ನೆಕ್ಸ್ಟ್ ಇನ್ನೊಂದು ಕೇಳ್ಬೋದು ನಿಮಗೆ. ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ರಾಕೆಟ್ ಉಡಾವಣೆ. ಇದು ಯಾವ ನಿಯಮಕ್ಕೆ ಸಂಬಂಧಪಡ್ತೈತಪ್ಪ ಅಂದ್ರೆ ನ್ಯೂಟನ್ ಚಲನೆಯ 3ನೇ ನಿಯಮಕ್ಕೆ ಒಳಪಡ್ತೈತಿ. ಅಂದರೆ ರಾಕೆಟ್ ಏನು ಮಾಡುತ್ತೆ? ಹಿಂದೆ ಹೊಗೆಯನ್ನು ಬಿಡುತ್ತಾ ಇಲ್ಲಿ ಸಮ ಮತ್ತು ವಿರುದ್ಧ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದೇನಾಗುತ್ತೆ? ಮೇಲ್ಮುಖವಾಗಿ ಚಲಿಸ್ತಾ ಇರುತ್ತೆ. ಇದೇನಾಗುತ್ತೈತಿ? ನ್ಯೂಟನ್ನ 3ನೇ ನಿಯಮಕ್ಕೆ ಎಕ್ಸಾಂಪಲ್ಲು. ಅದ್ರ ಜೊತೆಗೆ ಬಲೂನ್ನಲ್ಲಿ ನೀವು ಗಾಳಿಯನ್ನು ತುಂಬ್ರಿ, ಒಂದು ಬಲೂನ್ನಲ್ಲಿ ಏನು ಮಾಡಿರಿ? ಗಾಳಿಯನ್ನು ತುಂಬ್ರಿ. ಈ ರೀತಿ ಮೇಲ್ಮುಖವಾಗಿ ಬಿಟ್ಟಾಗ ಆ ಬಲೂನ್ನಲ್ಲಿರುವಂಥ ಗಾಳಿಯು ಏನಾಗುತ್ತೆ? ಹೊರಗೆ ಬರ್ತಾ ಇರುತ್ತೆ. ಬಲೂನ್ ಮೇಲ್ಮುಖವಾಗಿ ಚಲಿಸ್ತಾ ಇರುತ್ತೆ. ಇಲ್ಲಿ ಏನಾಗುತ್ತೆ? ಇಲ್ಲಿ ಕ್ರಿಯೆಯು ಕೂಡ ಪ್ರತಿಯೊಂದು ಕ್ರಿಯೆಯು ತನ್ನದೇ ಆದ ಸಮನಾದ ಮತ್ತು ವಿರುದ್ಧ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇರುತ್ತೆ. ಇವೆಲ್ಲವೂ ಕೂಡ ಯಾವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು? ನ್ಯೂಟನ್ಸ್ ಥರ್ಡ್ ಲಾಗೆ ಎಕ್ಸಾಂಪಲ್ಲು. ಅಂದರೆ ನ್ಯೂಟನ್ನ ಚಲನೆಯ 3ನೇ ನಿಯಮಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಇವುಗಳ ಮೇಲೆ ನಿಮಗೆ ಪ್ರಶ್ನೆ ಕೇಳ್ತಾರೆ. ಯಾವ ರೀತಿಯಪ್ಪ ಅಂದರೆ ಆ ನ್ಯೂಟನ್ನ ಚಲನೆಯ ಎಷ್ಟು ನಿಯಮಗಳದಾವೆ? 3 ನಿಯಮ. ಆ ನಿಯಮಗಳಿಗೆ ಉದಾಹರಣೆ ಕೊಟ್ಟು ಇದು ಯಾವ ಚಲನೆಯ ನಿಯಮ ಆಗಿದೆ ಅಥವಾ ನ್ಯೂಟನ್ನ ಯಾವ ಚಲನೆಯ ಆಗಿದೆ ಅಂತೇಳಿ ನಿಮ್ಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಹೌದಾ? ಜಾಸ್ತಿ ರಾಕೆಟ್ ಮೇಲೆ ಪ್ರಶ್ನೆ ಕೇಳಿದರೆ, ನೆಕ್ಸ್ಟ್ ಬಂದೂಕಿನ ಮೇಲೆಯೂ ಕೂಡ ಕೇಳಿದರೆ, ಅತಿ ಹೆಚ್ಚು ಬಾರಿ ನಿಮ್ಗೆ ಕೇಳಿರೋದು ನ್ಯೂಟನ್ ಚಲನೆಯ 3ನೇ ನಿಯಮದ ಮೇಲೆ ಕೇಳಿದ್ದಾರೆ. ಈ 3 ನಿಯಮಗಳ ಸ್ಟೇಟ್ಮೆಂಟನ್ನು ಬಯಾಟ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಈ 3 ನಿಯಮಗಳ ಅನ್ವಯ ಎಲ್ಲೆಲ್ಲಿ ಆಗುತ್ತೆ ಅನ್ನೋದನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ 8ನೇ ಚಾಪ್ಟರ್ ಆಗಿತ್ತು. ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.